ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ನಾವು ಇವತ್ತು ಜೊಮೊಟೊ ಬಗ್ಗೆ ಮಾತಾಡಿಕೊಂಡ್ರೆ ಇವತ್ತು ಸ್ಟಾಕು 8-10% ಕರೆಕ್ಟ್ ಆಗಿದೆಯಲ್ಲ. ಬಟ್ ಜೊಮೊಟೊ ಕರೆಕ್ಷನ್ ಬ್ಯಾಕ್ ಪರ್ಟಿಕ್ಯುಲರ್ ಆಗಿ ಇವತ್ತು ಆಫ್ಟರ್ನೂನ್ 2:45 ಇಂದ ಒಂದು ಇಂಟೆನ್ಸ್ ಫಾಲ್ ನಮಗೆ ಕಾಣಿಸಿದೆ ಅಲ್ವಾ. ಇದಕ್ಕೆ ಬ್ಯಾಕ್ ಒಂದು ಲಾರ್ಜ್ ಟ್ರೇಡ್ ಅಂತೂ ಆಗಿರೋ ಥರ ಅರ್ಥ ಆಗುತ್ತೆ. ನಿಯರ್ಲಿ 1,47,00,000 ಶೇರ್ಸ್ ಹತ್ರ ವಿತ್ ರೆಸ್ಪೆಕ್ಟ್ ಇವ್ರ ಸ್ಟಾಕ್ ಪರವಾಗಿ ನೋಡಿದ್ರೆ 0.2% ಹತ್ರ ಈಕ್ವಿಟಿ ₹55.45 ಆವರೇಜ್ ಪ್ರೈಸ್ನಲ್ಲಿ ಹ್ಯಾಂಡ್ಸ್ ಚೇಂಜ್ ಆಗಿರೋ ಥರ ಅಪ್ಡೇಟ್ ಬರ್ತಿದೆ. ಮೀನ್ಸ್ ಒಂದು ಬಿಗ್ ಪ್ಲೇಯರು ಅವ್ರ ಹತ್ರ ಇರುವಂಥ ಶೇರ್ಸ್ನ ಮಾರ್ಕೆಟ್ನಲ್ಲಿ ಸೆಲ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. 1.47 crore ಶೇರ್ಸ್ನು ಹೇಗೆ ಅರ್ಥ ಆಗುತ್ತಂದ್ರೆ 1.47 crores ಶೇರ್ಸ್ನ ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ ಪ್ರಿ IPO ಲಾಕ್ ಇನ್ ಇನ್ವೆಸ್ಟರ್ಸ್ ಇದಾರಲ್ವಾ, ಅವರು ಮೋಸ್ಟ್ಲಿ ಅವರ ಲಾಕ್ ಇನ್ ಕಂಪ್ಲೀಟ್ ಆದ್ಮೇಲೆ ಸೆಲ್ ಮಾಡಿದ್ದಾರಾ. ಬಟ್ ಇಫ್ ಇನ್ ಕೇಸ್ ಅವ್ರು ಅಗೇನ್ ಸೆಲ್ ಮಾಡ್ತಿದ್ದಾರಾ ಅಥವಾ ಇನ್ಯಾವುದಾದ್ರೂ ಪ್ರಾಮಿನೆಂಟ್ ನೇಮ್ ನಮಗೆ ಕಾಣಿಸ್ತಾ ಇದ್ರೆ ಅದು ಎಂಡ್ ಆಫ್ ದ ಡೇ NSE ಬಲ್ಕ್ ಡೀಲ್ಸ್ ನಲ್ಲಿ ಬ್ಲಾಕ್ ಡೀಲ್ಸ್ ಡೇಟಾನಲ್ಲಿ ನಮಗೆ ಅಪ್ಡೇಟ್ ಆಗುತ್ತೆ. RBNL ಬಗ್ಗೆ ಮಾತಾಡ್ಕೊಳ್ಳೋಣ. ಇವರಿಗೆ 198 crores ವ್ಯಾಲ್ಯೂ ಆಗುವಂತ ಆರ್ಡರ್ ಗುಜರಾತ್ ಮೆಟ್ರೋ ರೈಲ್ ಕಾರ್ಪೊರೇಷನ್ ಅವರಿಂದ ಸಿಕ್ಕಿರೋ ತರ ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡ್ತಿದ್ದಾರೆ. ಇವನ್ ಈ ಅಪ್ಡೇಟ್ ಆದ್ಮೇಲೂ ಇವರಿಗೆ ಇತರ ಆರ್ಡರ್ ಸಿಕ್ಕಿರೋದ್ ಹೇಳಿದ್ಮೇಲೂ ಸ್ಟಾಕ್ ಇವತ್ತು ಲೋಯರ್ ಸರ್ಕ್ಯೂಟ್ ನಲ್ಲಿ ಕ್ಲೋಸ್ ಆಗಿದೆ. ಫಸ್ಟ್ ರೀಸೆಂಟ್ ಟೈಮ್ಸ್ ಅಲ್ಲಿ ಒನ್ ಡೈರೆಕ್ಷನಲ್ ಆಗಿ ಈ ಸ್ಟಾಕ್ ಲಾಸ್ಟ್ 6 months ಅಲ್ಲಿ 100% ಹತ್ರ ಮೂವ್ ಆಗ್ತಾ ಇರೋದು. ಜಾಸ್ತಿ ಯಾವ ಸ್ಟಾಕ್ಸ್ ಆದ್ರೆ ಮೂವ್ ಆಗಿದೆ ರೀಸೆಂಟ್ ಟೈಮ್ಸ್ ಅಲ್ಲಿ ಅದರಲ್ಲಿ ಇವತ್ತು ಹೆವಿ ಸೆಲ್ಲಿಂಗ್ ಪ್ರೆಷರ್ ಅಂತೂ ಕಾಣಿಸಿದೆ. ಅದೇ ತರ ಡಿಫೆನ್ಸ್ ಸ್ಟಾಕ್ಸ್ ರಿಲೇಟೆಡ್ ಆಗಿನೂ ಪಾಸಿಟಿವ್ ಅಪ್ಡೇಟ್ ಬಂದಿದೆ. ಆದ್ರೆ ಆ ಸ್ಟಾಕ್ಸ್ ಅಲ್ಲಿ ಇವತ್ತು ನಮಗೆ ಫಾಲ್ ಕಾಣಿಸಿದೆ. ಡಿಫೆನ್ಸ್ ಮಿನಿಸ್ಟ್ರಿ ಅವರು 84,328 crores ವ್ಯಾಲ್ಯೂ ಆಗುವಂತ ಮಿಲಿಟರಿ ಪ್ರೊಕ್ಯೂರ್ಮೆಂಟ್ ಪ್ರಪೋಸಲ್ಗೆ ಅಪ್ರೂವಲ್ ಕೊಟ್ಟಿದ್ದಾರೆ. ಇದರಲ್ಲಿ ಮಿಲಿಟರಿ ಪ್ಲಾಟ್ಫಾರ್ಮ್ಸ್ ಅಂಡ್ ವೆಪನ್ಸ್ ಲೈಕ್ ಲೈಟ್ ಟ್ಯಾಂಕ್ಸ್ ಆದ್ರೂ ಆಂಟಿಶಿಪ್ ಮಿಸೈಲ್ಸ್ ಅಂಡ್ ಕಾಂಪ್ಯಾಕ್ಟ್ ವೆಹಿಕಲ್ಸ್ ಇವೆಲ್ಲಾನು BEL, ಭಾರತ್ ಫೋರ್ಸ್, ಭಾರತ್ ಡೈನಮಿಕ್ ಅಂಡ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಇದರ ರಿಲೇಟೆಡ್ ಆಗಿ ವ್ಯಾಲ್ಯೂನಂತೂ ಆ್ಯಡ್ ಮಾಡುತ್ತೆ. ಬಿಕಾಸ್ ಔಟ್ ಆಫ್ 84,000 crores ಅಪ್ರೂವಲ್ಸು ನಿಯರ್ಲಿ 82,127 crores ಹತ್ರ ತಗೊಂತಿರೋದು ಇಂಡಿಯನ್ ಡಿಫೆನ್ಸ್ ಕಂಪನೀಸ್ ಇಂದಾನೆ ತಯಾರು ಮಾಡ್ತಿರೋಂಥ ಅವರಿಂದಾನೆ. ಅದರಿಂದ ಇಂಡಿಯನ್ ಡಿಫೆನ್ಸ್ ಸ್ಟಾಕ್ಸ್ ರಿಲೇಟೆಡ್ ಆಗಿದ್ದು ಪಾಸಿಟಿವ್ ಆಗಿ ತಗೋಬಹುದು. ಬಟ್ ಅಗೈನ್ ರೀಸೆಂಟ್ ಟೈಮ್ಸ್ ಅಲ್ಲಿ ಡಿಫೆನ್ಸ್ ಸ್ಟಾಕ್ಸ್ ಜಾಸ್ತಿ ಮೂವ್ ಕಾಣಿಸ್ತಾ ಇರೋದು ಪರ್ಟಿಕ್ಯುಲರ್ ಸ್ಪೇಸ್ ನಲ್ಲಿ ಇವತ್ತು ನಮಗೆ ಪಾಸಿಟಿವ್ ಮೊಮೆಂಟಮ್ ಕಾಣಿಸಿಲ್ಲ. ನೆಕ್ಸ್ಟ್ SBI ಕಾರ್ಡ್ಸ್ ಬಗ್ಗೆ ಮಾತಾಡ್ಕೋಬೇಕು. ಸ್ಟಾಕ್ ಇವತ್ತು ಡೌನ್ ಆಗಿದೆ ಆದ್ರೆ ಬಟ್ ಅವರು ಪೋಸ್ಟ್ ಮಾಡಿರೋಂಥ ಡೇಟಾ ಅಂತೂ ತುಂಬಾ ಪಾಸಿಟಿವ್ ಆಗಿದೆ. ನವೆಂಬರ್ ತಿಂಗಳಿಗೆ ಇವರು 3,88,000 ಹತ್ರ ನ್ಯೂ ಕ್ರೆಡಿಟ್ ಕಾರ್ಡ್ಸ್ ನ ಆಡ್ ಮಾಡ್ಕೊಂಡಿದ್ವಿ ಅಂತ ಹೇಳ್ತಿದ್ದಾರೆ. ನಂಬರ್ ಆಫ್ ನ್ಯೂ ಕಾರ್ಡ್ಸ್ 3,88,000 ಅಂಡ್ ರಿಪೋರ್ಟ್ ಮಾಡ್ತಿದ್ದಾರಲ್ಲ. ಒಂದ್ಸಲಿ ನಾವು ಪ್ರೀವಿಯಸ್ ಡೇಟಾ ಜೊತೆ ಕಂಪೇರ್ ಮಾಡಿದ್ರೆ ಅಕ್ಟೋಬರ್ ತಿಂಗಳಲ್ಲಿ ಇವರು 3,40,000 ಹತ್ರ ಆಡ್ ಮಾಡ್ಕೊಂಡಿದ್ದಾರೆ. ಲಾಸ್ಟ್ 12 months ಒಂದು ಆವರೇಜು 2 lakhs ಮಾತ್ರನೇ. ಸೊ ಪ್ರೀವಿಯಸ್ ತಿಂಗಳ ಜೊತೆ ಕಂಪೇರ್ ಮಾಡಿದ್ರು ಆವರೇಜ್ ಆಗಿ 12 months ಆಗಿ ನೋಡಿದ್ರು 2 lakhs ಕಾರ್ಡ್ಸ್ ಆಡ್ ಮಾಡ್ಕೊತಾ ಇದ್ದಾರೆ. ಅಕ್ಟೋಬರ್ ತಿಂಗಳಲ್ಲಿ 3,40,000 ಬಟ್ ನವೆಂಬರ್ ತಿಂಗಳಲ್ಲಿ 3,88,000 ಹತ್ರ ಮಂತ್ ಆನ್ ಮಂತ್ ಕಂಪ್ಯಾರಿಸನ್ ಅಲ್ಲಿ ಕ್ರೆಡಿಟ್ ಕಾರ್ಡ್ ಜಾಸ್ತಿ ಮಾಡ್ಕೊತಾ ಇರೋದು. ಇವನ್ ಮಾರ್ಕೆಟ್ ಶೇರು 17 basis points ಜಾಸ್ತಿ ಮಾಡ್ಕೊಂತ ಪ್ರೆಸೆಂಟ್ ಕ್ರೆಡಿಟ್ ಕಾರ್ಡ್ ಸೆಗ್ಮೆಂಟ್ ಅಲ್ಲಿ 19.3% ಇವರು ಮಾರ್ಕೆಟ್ ಶೇರ್ನ ಮೇಂಟೈನ್ ಮಾಡ್ತಾ ಇರೋದು ನಾವು ಪಾಸಿಟಿವ್ ಆಗಿ ತಗೋಬಹುದು. ಓವರ್ ಆಲ್ ಮಾರ್ಕೆಟ್ ಡೌನ್ ಆಗೋದು ಸ್ಟಾಕ್ ಇವತ್ತು ಡೌನ್ ಆಗಿದೆ ಬಿಟ್ರೆ ಇವರು ಪೋಸ್ಟ್ ಮಾಡಿರೋಂಥ ಡೇಟಾನಂತೂ ಪಾಸಿಟಿವ್ ಆಗೇ ಇದೆ. ಇವನ್ ಇವರು ಇತರ ರಿಪೋರ್ಟ್ ಪೋಸ್ಟ್ ಮಾಡಿದ್ಮೇಲೆ ಮೋರ್ಗಾನ್ ಸ್ಟ್ಯಾನ್ಲಿ ಅವರು ಸ್ಟಾಕ್ ರಿಲೇಟೆಡ್ ಆಗಿ ಓವರ್ ರೈಟಿಂಗ್ ಕೊಡ್ತಾ ಟಾರ್ಗೆಟ್ನ 1,100 ಆಗಿ ಮೇಂಟೈನ್ ಮಾಡ್ತಿದ್ದಾರೆ. ಏನಕ್ಕೆ ಇವರು ಪಾಸಿಟಿವ್ ಆಗಿ ನೋಡ್ತಿರೋದು ಅದಕ್ಕೆ ಇವರು ಹೇಳ್ತಿರೋಂಥ ರೀಸನ್ ಕಾನ್ಸ್ಟೆಂಟ್ ಆಗಿ ಇವರು ಮಂತ್ ಆನ್ ಮಂತ್ ಕಂಪ್ಯಾರಿಸನ್ ಅಲ್ಲಿ ಕ್ರೆಡಿಟ್ ಕಾರ್ಡ್ಸ್ ಜಾಸ್ತಿ ಮಾಡ್ಕೊಂತಾನೆ ಹೋಗ್ತಿದ್ದಾರೆ. ಪ್ರೀವಿಯಸ್ ತಿಂಗಳ ಜೊತೆ ಕಂಪೇರ್ ಮಾಡಿದ್ರು ಈ ಸಲ ಇನ್ನೂ ಜಾಸ್ತಿ ಕ್ರೆಡಿಟ್ ಕಾರ್ಡ್ಸು ಮಂತ್ ಆನ್ ಮಂತ್ ಕಂಪ್ಯಾರಿಸನ್ ಅಲ್ಲಿ ಜಾಸ್ತಿ ಇಶ್ಯೂ ಮಾಡಿದ್ದಾರೆ. ಅಂಡ್ ಮಾರ್ಕೆಟ್ ಶೇರ್ನು ಜಾಸ್ತಿ ಮಾಡ್ಕೊಳ್ಳೋದ್ರ ಜೊತೆಗೆ ಕ್ರೆಡಿಟ್ ಕಾರ್ಡ್ ಒಂದು ಸ್ಪೆಂಡಿಂಗ್ ಆವರೇಜ್ನು ಇವರು ಟೈಮ್ ಟು ಟೈಮ್ ಜಾಸ್ತಿ ಮಾಡ್ಕೊತಾ ಹೋಗ್ತಿದ್ದಾರೆ. SBI ಕಾರ್ಡ್ಸು ಲಾಂಗ್ ಟರ್ಮ್ ಆಗಿ ನಾವು ಪಾಸಿಟಿವ್ ಆಗಿ ನೋಡ್ತಿದ್ವಿ ಅಂತ 1,100 rupees ಪರ್ ಟಾರ್ಗೆಟ್ ನೋಡ್ತಿರೋ ಹತ್ರ ಮೋರ್ಗಾನ್ ಸ್ಟ್ಯಾನ್ಲಿ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಸುವೆನ್ ಫಾರ್ಮಾ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಕಂಪನಿ ಒಂದು ಪ್ರಮೋಟರ್ಸ್ ಈ ಕಂಪನಿ ರಿಲೇಟೆಡ್ ಆಗಿ 60% ಹತ್ರ ಪಾಲ್ನ ಹೋಲ್ಡ್ ಮಾಡ್ತಿದ್ದಾರೆ. ಅಂಡ್ ತುಂಬಾ ಟೈಮ್ ಬ್ಯಾಕಿಂದಾನು ಪ್ರಮೋಟರ್ಸ್ ಈ ಕಂಪನಿಲಿರುವಂಥ ಪಾಲ್ನ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಸೆಲ್ ಮಾಡಬೇಕಂತ ಭಾವಿಸ್ತಾ ಇದ್ದಾರೆ. ಅಂಡ್ ಈಗ ಇರುವಂಥ ಅಪ್ಡೇಟ್ಸ್ ಪ್ರಕಾರ ಅಡ್ವೆಂಟ್ ಇಂಟರ್ನ್ಯಾಷನಲ್ ಅವರು ಸುವೆನ್ ಫಾರ್ಮಾಗೆ ಸಂಬಂಧಿಸಿರುವ ಪ್ರಮೋಟರ್ಸ್ ಹತ್ರ ಇರುವಂಥ 60% ಶೇರ್ಸಲ್ಲಿ 51% ಹತ್ರ ಪಾಲ್ನ 6,000 crores ಕೊಟ್ಟು ತಗೊಳ್ಳೋದಕ್ಕೆ ಮುಂದಕ್ಕೆ ಹೋಗ್ತಿರೋ ಥರ ಇನ್ ಕೇಸ್ ಅಷ್ಟು ದೊಡ್ಡ ಮೊತ್ತದಲ್ಲಿ ಅವ್ರು ತಗೋಬೇಕಂತ ಅಂದ್ಕೊಂಡ್ರೆ ನೆಕ್ಸ್ಟ್ ಓಪನ್ ಆಫರ್ನು ಅವರು ಪ್ರಕಟಣೆ ಮಾಡಬೇಕಾಗತ್ತೆ. ಆ್ಯಕ್ಚುಲಿ ಒಂದು ಬಿಗ್ ಸ್ಟೇಕ್ ಸೇಲ್ ನಡೀತಿದೆ ಅಂದರೆ ಅದನ್ನು ಮಾರ್ಕೆಟ್ ಪ್ರೈಸಿಂದ ಹೈಯರ್ ಪ್ರೈಸ್ ಇರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸು. ಸ್ಟಾಕ್ ಇವತ್ತು 4% ಅಬೋವ್ ಎಂಡ್ ಆಗ್ತಿದೆ. ಇದು ಅಫಿಷಿಯಲ್ ಆಗಿ ಬರ್ತಿರೋಂಥ ಇನ್ಫಾರ್ಮೇಷನ್ ಅಲ್ಲ ಅಂತ ರಿಪೋರ್ಟ್ಸ್ನ ಮೆನ್ಷನ್ ಮಾಡ್ತಿದ್ದಾರೆ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ. ನೆಕ್ಸ್ಟು ಇವತ್ತು ಇಷ್ಟೊಂದು ಸೆಲ್ಲಿಂಗ್ ಪ್ರೆಷರ್ ಅಲ್ಲೂ 6% ಬೆಳೆದಿರೋಂಥ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೋಬೇಕು. ಅದು ಇಂಗರ್ಸೋಲ್ ರ್ಯಾಂಡ್ ಇಂಡಸ್ಟ್ರಿಯಲ್ ಏರ್ ಕಂಪ್ರೆಸರ್ಸ್ ಇರುತ್ತಲ್ವ, ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸೆಲ್ಲಿಂಗಲ್ಲಿ ಇರ್ತಾರೆ ಇವರು. ಆ್ಯಂಡ್ ಇವನ್ ಅದನ್ನು ಮೇಂಟೆನೆನ್ಸು ಮಾಡ್ತಾರೆ. ಇವರು ಪ್ರೆಸೆಂಟ್ ಪ್ರೊಡಕ್ಷನ್ ಕೆಪಾಸಿಟಿ 10,000 units per month. ಆದರೆ ಆ ಪ್ರೊಡಕ್ಷನ್ ಕೆಪಾಸಿಟಿನ ಇವರು 50% ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಬಿಕಾಸ್ ಆ ಎಂಟೈರ್ ಪ್ರೊಡಕ್ಷನ್ನು ಪ್ರೆಸೆಂಟು 100% ಯುಟಿಲೈಸೇಷನಲ್ಲಿ ರನ್ ಆಗ್ತಿದೆ. ಅದರಿಂದ
ಆ ಪ್ರೆಸೆಂಟ್ ಇರೋಂಥ ಪ್ರೊಡಕ್ಷನ್ ಕೆಪಾಸಿಟಿನ 50% ಜಾಸ್ತಿ ಮಾಡ್ಕೊತ ಇನ್ನೊಂದು 5000 ಯೂನಿಟ್ಸ್ ಪರ್ ಮಂತ್ ಪ್ರೊಡಕ್ಷನ್ನ ಕೆಪಾಸಿಟಿನ ಜಾಸ್ತಿ ಮಾಡ್ಕೊತ ಬೈ ಸೆಪ್ಟೆಂಬರ್ 2024 ಒಳಗೆ ಈ ಕೆಪಾಸಿಟಿ ಅಡಿಷನ್ನ ಇವರು ಕಂಪ್ಲೀಟ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಮಾಡ್ತಾ ಇರೋದು. ಪ್ರೆಸೆಂಟ್ ಇರುವಂಥ ಕೆಪಾಸಿಟಿ 100% ಯುಟಿಲೈಸೇಷನಲ್ಲಿದೆ ಆ್ಯಂಡ್ ಅದಕ್ಕೆ ಅಡಿಷನಲ್ ಆಗಿ ಇನ್ನೊಂದು 50% ಕೆಪಾಸಿಟಿ ಅಡಿಷನ್ನ ಜಾಸ್ತಿ ಮಾಡಿ ಅದು ಡೊಮೆಸ್ಟಿಕ್ ಆ್ಯಂಡ್ ಎಕ್ಸ್ಪೋರ್ಟ್ ಮಾರ್ಕೆಟ್ಗೆ ಕ್ಯಾಟರ್ ಮಾಡ್ತೀವಿ ಅಂತ ಇವರು ಮೆನ್ಷನ್ ಮಾಡ್ತಾ ಇರೋದು. ಆ್ಯಂಡ್ ಅದಕ್ಕೆ ಬೇಕಾಗಿರೋಂಥ 170 crores ಹಣನು ಇವರು ಈ ಎಂಟೈರ್ ಹಣನು ಇಂಟರ್ನಲ್ ಅಕ್ಯುರಲ್ಸ್ ಮೂಲಕ ಮಾತ್ರ ಎಕ್ಸ್ಟರ್ನಲ್ ಆಗಿ ಅಥವಾ ಸಾಲ ತೊಗೊಂಡು ಬರ್ತಾ ಇಲ್ಲ, ಇಂಟರ್ನಲ್ ಆಗಿರೋಂಥ ಇವರು ಬಿಸ್ನೆಸ್ ಅಂತ ಬರ್ತಿರೋಂಥ ಹಣದಿಂದಾನೇ ಯೂಸ್ ಮಾಡಿ ಈ ಕೆಪಾಸಿಟಿನ ಎಕ್ಸ್ಪೆನ್ಷನ್ನ ಜಾಸ್ತಿ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಮಾಡ್ತಾ ಇರೋದು. ಓವರಾಲ್ ಆಗಿ ಸ್ಟಾಕ್ ಇವತ್ತು 6% ಪಾಸಿಟಿವ್ನಲ್ಲಿ ಎಂಡ್ ಆಗಿದೆ. ನೆಕ್ಸ್ಟು ಎಸ್ ಬ್ಯಾಂಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಎಸ್ ಬ್ಯಾಂಕ್ ರಿಲೇಟೆಡ್ ಆಗಿರೋಂಥ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ನ ಅಸೆಟ್ ರಿಕನ್ಷನ್ ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡಿ ಇವರ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಅದರಿಂದ ಹಣನ ಜನರೇಟ್ ಮಾಡಬೇಕಂತ ಎಸ್ ಬ್ಯಾಂಕ್ ಅವರು ಪ್ರಯತ್ನ ಮಾಡ್ತಿದ್ದಾರಲ್ವಾ. ಅದರಲ್ಲಿ ಭಾಗವಾಗಿ ಎಸ್ ಬ್ಯಾಂಕ್ ಅವರು ಅವರ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸು ಯಾರ ಹತ್ರ ಆದರೆ ಇವರಿಗೆ ಬರಬೇಕಾಗಿದೆ ಅಲ್ವಾ, ಅವ್ರ ರಿಲೇಟೆಡ್ ಆಗಿ ಇವ್ರ ಹತ್ರ ಹಣ ಇಟ್ಟಿರುವಂಥ ಪ್ಲೆಡ್ಜೆಡ್ ಶೇರ್ಸ್ ಇರತ್ತಲ್ವಾ, ಅವು ಎಸ್ ಬ್ಯಾಂಕ್ ಹತ್ರ ಇಂದ ಜೆಸಿ ಫ್ಲವರ್ಸ್ ಅವ್ರಿಗೆ ನಿಯರ್ಲಿ 7 ಕಂಪ್ನೀಸ್ ರಿಲೇಟೆಡ್ ಆಗಿ ಶಿಫ್ಟ್ ಮಾಡ್ತಿರೋ ಥರ ಡೇಟಾ ಕಾಣಿಸ್ತಾ ಇದೆ. ಸೊ ಯಾರಾದರೂ ಇವರಿಗೆ ಸಾಲ ಕಟ್ಟಬೇಕಾಗಿತ್ತಲ್ವ, ಆವಾಗ ಸಾಲ ತಗೊಳ್ಳೋ ಟೈಮಲ್ಲಿ ಇವರು ಆ ಟೈಮಲ್ಲಿ ಇವ್ರ ಹತ್ರ ಪ್ಲೆಡ್ಜ್ ಮಾಡಿರೋಂಥ ಶೇರ್ಸು ಇವ್ರ ಹತ್ರನೇ ಇದೆ. ಅದನ್ನು ಜೆಸಿ ಫ್ಲವರ್ಸ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡ್ತಿರೋ ಥರ ಅದರಲ್ಲಿ 7 ಕಂಪ್ನೀಸಲ್ಲಿ ಡಿಸ್ಟಿವಿ ರಿಲೇಟೆಡ್ ಆಗಿ ಹೋಲ್ಡ್ ಮಾಡ್ತಿರೋಂಥ 24.19% ಪಾಲ್ನ ನಿಯರ್ಲಿ 44 crores 53 lakh ಶೇರ್ಸ್ ಹತ್ರ ಡಿಸ್ಟಿವಿ ಅವ್ರದ್ದು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಒಂದು ರೆಸೊಲ್ಯೂಷನಲ್ಲಿ ಭಾಗವಾಗಿ ಟ್ರಾನ್ಸ್ಫರ್ ಮಾಡ್ತಿರೋ ಥರ ಎಸ್ ಬ್ಯಾಂಕ್ ಅವರಿಂದ ಡೇಟಾ ಕಾಣಿಸ್ತಾ ಇದೆ. ನೆಕ್ಸ್ಟು ಗ್ರ್ಯಾನ್ಯೂಲ್ಸ್ ಬಗ್ಗೆ ಮಾತಾಡ್ಕೋಬೇಕು. ಗ್ರ್ಯಾನ್ಯೂಲ್ಸ್ ಅವರು ನ್ಯೂ CFO ಅವ್ರನ್ನ ಹೈಯರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರ ನೇಮು ಮುಖೇಶ್ ಕುರಾನ. ಪ್ರೀವಿಯಸ್ಲಿ ಇವರು ಗರ್ವಾರೆ ಟೆಕ್ನಿಕಲ್ ಫೈಬರ್ನಲ್ಲಿ CFO ಆಗಿ ವ್ಯವಹಾರ ಮಾಡಿದ್ದರು. ಆ್ಯಂಡ್ ಇವನ್ ಇವರ ಸಬ್ಸಿಡಿ ಅಂಡರಲ್ಲಿರುವಂಥ ಒಂದು ಗ್ರೀನ್ ಕೆಮಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ನು ಇವರು ಸ್ಟಾರ್ಟ್ ಮಾಡ್ತಿರೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಬಟ್ ಇವೆಲ್ಲದಕ್ಕಂದ್ರೂ APIನ ತಯಾರು ಮಾಡ್ತಿರೋಂಥ ಕಂಪ್ನೀಸು ರೀಸೆಂಟ್ ಟೈಮ್ಸಲ್ಲಿ ಬೆಳೀತಿದೆ ಅಲ್ವಾ. ಡಿಬಿಸ್ ಆದರೂ ಐವೋಲ್ ಕೆಮಿಕಲ್ಸ್ ಇವೆಲ್ಲ ನಿನ್ನೆ ಬೆಳೆದಿದೆ ಅಲ್ವಾ, ಇವತ್ತಿನ ಸೆಷನಲ್ಲೂ ಬೆಳೆದಿದೆ. ಆ್ಯಂಡ್ ಇದರಲ್ಲಿ ಗ್ರ್ಯಾನ್ಯೂಲ್ಸ್ ಅವ್ರನ್ನ ನಾವು ಹುಷಾರಾಗಿ ಗಮನಿಸಬೇಕು. ಬಿಕಾಸ್ 81% ಆಫ್ ದ ರೆವೆನ್ಯೂಸ್ ನಾವು ಕೋರ್ ಮಾಲಿಕ್ಯೂಲ್ಸ್ನಿಂದಾನೇ ಬರುತ್ತೆ. ಆ್ಯಂಡ್ ಅದರಲ್ಲಿ ಪ್ಯಾರಾಸಿಟಮೋಲ್ಸ್ಗೆ 60% ಹತ್ರ ಮಾರ್ಕೆಟ್ ಶೇರ್ನ ಹೋಲ್ಡ್ ಮಾಡ್ತಾ ಇದ್ರೆ, ಮೆಟ್ ಪರ್ಫಾರ್ಮಿಂಗ್ 21.3 ಆ್ಯಂಡ್ ಐಬ್ಯುಪ್ರೂಫನ್ ಪೈನ್ ಕಿಲ್ಲರ್ ಆ್ಯಂಡ್ ಫೀವರ್ನ ಕಮ್ಮಿ ಮಾಡುವಂಥ ಡ್ರಗ್ ರಿಲೇಟೆಡ್ ಆಗಿ ಇವರಿಗೆ ಸೆಗ್ಮೆಂಟ್ ಪರವಾಗಿ ರೆವೆನ್ಯೂನಲ್ಲಿ ಶೇರ್ ಇದೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.